ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಗೋವಿಂದರಾಜು ಬಿಜೆಪಿ ವಕ್ತಾರರು. ಸರ್ ತಮಗೆ ಸ್ವಾಗತ. ಅದೇ ರೀತಿ ಜೆಡಿಎಸ್ ವಕ್ತಾರರಾದಂತಹ ಮಹೇಶ್ ಇದ್ದಾರೆ. ಮಹೇಶ್ ತಮಗೂ ಸ್ವಾಗತ. ಜಂಟಿ ಕ್ರಿಯಾ ಸಮಿತಿ ಮುಖಂಡರಾದಂತಹ ಜಗದೀಶ್ ಇದ್ದಾರೆ. ಸರ್ ತಮಗೂ ಸ್ವಾಗತ. ಜಗದೀಶ್ ಅವರೇ, ಇವತ್ತು ಭಾಗಶಃ ತಾವು ಒಪ್ಕೊಂಡಿದ್ದೀರಿ, ಆದ್ರೆ ಕಂಪ್ಲೀಟ್ ಆಗಿ ಬೇಡಿಕೆಗಳು ಈಡೇರುವವರೆಗೂ ಪ್ರತಿಭಟನೆ ಮುಂದುವರಿಯುತ್ತೆ, ಆದ್ರೆ ಮುಷ್ಕರ ಮಾಡಲ್ಲ ಅನ್ನೋದು ತಮ್ಮ ನಿಲುವು, ಹೌದಾ? ಹೌದು ಮೇಡಮ್, ಹೌದು. 26 ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಈಗ ನಾವು ಈ ಸರ್ಕಾರಕ್ಕೆ ನಾವು ಮೊದಲಿಂದನೂ 2024ರಿಂದನೂ ಮನವಿ ಮಾಡ್ತಾ ಬರ್ತಾ ಇದ್ದೀವಿ. 2024ರಲ್ಲಿ ಅನ್ಬುಕುಮಾರ್ ಅವರು MD ಆಗಿರ್ತಾರೆ, ಅಕ್ರಮ್ ಪಾಷಾ ಅವರು ಬಂದಿರಲ್ಲ. ಅದಾದ ಮೇಲೆ 25 ಜನವರಿ ಬರುತ್ತೆ. ಸನ್ಮಾನ್ಯ ಸಾರಿಗೆ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಇಲ್ಲಪ್ಪ ನಾವು ವೇತನ ಪರಿಷ್ಕರಣೆ ಮಾಡಿಕೊಡ್ತೀವಿ, ನಿಮಗೆ ಸ್ವಲ್ಪ ಕಾಯಿರಿ ಅಂತಕ್ಕಂಥದ್ದನ್ನು ಹೇಳಿ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಳ್ತಾರೆ ಮೇಡಮ್ ಅವರು. ಜನವರಿ ತಿಂಗಳಲ್ಲಿ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡ ನಂತರದಲ್ಲಿ ಇವರು 25 ಮುಗಿದ್ರೂ ಸಹ ನಮ್ಮನ್ನು ಕರೆದು ಮಾತುಕತೆ ಆಡ್ತಕ್ಕಂಥ ಸಂದರ್ಭಕ್ಕೆ ಬರಲ್ಲ. ಅದಾದಮೇಲೆ ನಾವು ಹೋರಾಟಗಳನ್ನ ಶುರು ಮಾಡ್ತೀವಿ. ಹೋರಾಟಗಳು ಶುರು ಮಾಡಿದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ನಮ್ಮ ಜೊತೆ ಮಾತುಕತೆ ಆಡಿದಾಗ ಇನ್ನೇನು ಕರೆದು ನಿಮ್ಮನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ. 3ನೇ ಮಾತುಕತೆ ಕರೆದಂಥ ಸಂದರ್ಭದಲ್ಲಿ ಈ BJP ಗೌರ್ಮೆಂಟ್ ಏನು ಮಾಡಿರುತ್ತೆ, 23ಕ್ಕೆ ಮಾಡಿರ್ತಕ್ಕಂಥ ವೇತನ ಪರಿಷ್ಕರಣೆಯನ್ನು ನಾವು 27ಕ್ಕೆ ಮಾಡ್ತೀವಿ ಅಂತಕ್ಕಂಥ ದಾಟಿಯನ್ನು ಬದಲಾವಣೆ ಮಾಡ್ಕೊಳ್ತಾರೆ ಮೇಡಮ್ ಯಾರು ಮುಖ್ಯಮಂತ್ರಿಗಳು. ನಾವು ಆಗ ಅದನ್ನು ಸಾರಾಸಗಟವಾಗಿ ತಿರಸ್ಕಾರ ಮಾಡಿ ಮುಖ್ಯಮಂತ್ರಿ ಸಭೆಯಿಂದ ಎದ್ದು ಬಂದು ನಾವು ನಿಮ್ಮನ್ನು ಸಾರ್ವಜನಿಕವಾಗಿ ಭೇಟಿ ಮಾಡ್ತೀವಿ ಅಂತೇಳಿ ಮುಷ್ಕರದ ದಿನಾಂಕವನ್ನು ಘೋಷಣೆ ಮಾಡಿ ಆಗಸ್ಟ್ 5ನೇ ತಾರೀಕು ಮುಷ್ಕರವನ್ನು ಮಾಡ್ತೀವಿ ಮೇಡಮ್. 1 ದಿನದ ಮುಷ್ಕರ ಆಗುತ್ತೆ. ಹೈಕೋರ್ಟು ಮಧ್ಯಪ್ರವೇಶ ಮಾಡುತ್ತೆ. ಮಧ್ಯಪ್ರವೇಶ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ, ಕಾನೂನಿಗೆ ಗೌರವ ಕೊಟ್ಟು ಮುಷ್ಕರವನ್ನು ವಾಪಸ್ ಪಡೆದು ಮತ್ತೆ ಮುಖ್ಯಮಂತ್ರಿಗಳ ಅಂಗಳಕ್ಕೆ ಹೋದಂಥ ಸಂದರ್ಭದಲ್ಲೂ ಮತ್ತೆ ತಿರ್ಗಾ ಇದೇ ಪ್ರವೃತ್ತಿಯನ್ನೇ ಮುಂದುವರಿಸ್ತಾರೆ. ನಿಮಗೇನು ಕೊಡಬೇಕಾಗಿಲ್ಲ, ಯಾವುದನ್ನು ಮಾಡಬೇಕಾಗಿಲ್ಲ, BJP ಗೌರ್ಮೆಂಟ್ ಕೊಡಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥ ದಾಟಿಯನ್ನೇ ಮುಂದುವರಿಸ್ತಾರೆ. ಡ್ರೈವರ್ ಸರ್ ಬೇಸಿಕ್ ಆಗಿ ಈಗ ಎಲ್ಲ ನಿಗಮಗಳಲ್ಲೂ ಡ್ರೈವರ್ಗೆ ಸೇಮ್ ಸ್ಯಾಲರಿನ? ಹೌದು ಮೇಡಮ್, ಎಲ್ಲ ಮೇಡಮ್. ಒಂದೇ ಒಬ್ಬ ಡ್ರೈವರ್ಗೆ ಸರ್ ಬೇಸಿಕ್ ಸ್ಯಾಲರಿ ಎಷ್ಟಿರುತ್ತೆ ಮೇಡಮ್? ಅತ್ಯಂತ ಕರ್ನಾಟಕದಲ್ಲಿ ಕಮ್ಮಿ ಸಂಬಳಕ್ಕೆ ಏನಾದ್ರು ಕೆಲಸ ಮಾಡ್ತಿದ್ದಾರೆ ಅಂದರೆ KSRTC ಸಿಬ್ಬಂದಿಗಳೇ ಮೇಡಮ್. ಎಷ್ಟು ಸರ್? ಇವತ್ತು ನಮ್ಮ 1 ತಿಂಗಳದ ಸ್ಯಾಲ್ರಿ ಬಂದು 30-35 ಸಾವಿರ ರೂಪಾಯಿ ಬಂದರೆ ಅದು ದೊಡ್ಡ ಮಟ್ಟದ ಸಂಬಳ ಮೇಡಮ್. ಇವತ್ತು ನಾವು ಸೇರಿ 10 ವರ್ಷಗಳು ಸೇವೆ ಸಲ್ಲಿಸಿದ್ರು ಸಹ 30-35 ಸಾವಿರ ರೂಪಾಯಿ ನಮಗೆ ಸಂಬಳ ಬರುತ್ತೆ. ಅದೇ ಇತರ ಇಲಾಖೆಯಲ್ಲಿ ಕಾರ್ ಓಡಿಸ್ತಕ್ಕಂಥ ಒಬ್ಬ ಚಾಲಕ 50-60 ಸಾವಿರ ರೂಪಾಯಿ ತಗೊಳ್ತಾ ಇರ್ತಾರೆ. ಬಸ್ ಓಡಿಸ್ತಕ್ಕಂಥ ಒಬ್ಬ ಸಾಮಾನ್ಯ ಬೇರೆ ಸರ್ಕಾರಿ ನೌಕರರಿಗೆ ಹೋಲಿಸಿದರೆ ನಮಗೂ ಅವರಿಗೂ 20 ನಿಗಮದಲ್ಲಿ, ಸಾರಿಗೆ ನಿಗಮದಲ್ಲಿ ನಿಮಗೆ 50% ವ್ಯತ್ಯಾಸ ಇದೆ ಮೇಡಮ್. 50% ವ್ಯತ್ಯಾಸ ಇದೆ ಮೇಡಮ್. ಡೆಫಿನೆಟ್ಲಿ ಇಂತಹ ಬೆಲೆ ಏರಿಕೆಯ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಸಂಬಳಕ್ಕೆ ಇಡೀ ಕುಟುಂಬವನ್ನು ಸಾಕೋದು ಸ್ವಲ್ಪ ಕಷ್ಟನೇ ಇದೆ. ಹೌದು ಮೇಡಮ್. ಮತ್ತು ಈ ಹಿಂದೆ ನಾವು BJP ಗೌರ್ಮೆಂಟ್ ಇದ್ದಾಗ ವೇತನ ಕೂಡ ಬಾಕಿ ಉಳಿಸ್ಕೊಂಡು ಸವದಿಯವ್ರ ಟೈಮಲ್ಲಿ ತಾವೆಲ್ಲರೂ ಕೂಡ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರಿ. ಎಸ್ಮಾ ಹಾಕ್ತೀವಿ, ಅದು ಹಾಕ್ತೀವಿ, ಇದು ಹಾಕ್ತೀವಿ ಅಂತ. ಇವರೇನು ಭಾಳ ಶುದ್ಧಳ್ಳವರಲ್ಲ, ಇವರು ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅಶೋಕ್ ಅವರು ಇವತ್ತು ಡೈಲಾಗ್ ಹೇಳ್ತಾ ಇದ್ದಾರಲ್ಲ, ಇವರು ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇದು ರಾಜಕೀಯ ಬೇಡ, ನಾನು ರಾಜಕೀಯ ಮಾತಾಡ್ತಾರಲ್ಲ, ನನ್ನ ಐ ವಾಂಟ್ ಟು ನೋ ಸ್ಥಿತಿಗತಿಗಳು. ನಮ್ಮ ಡ್ರೈವರ್ಗಳಾಗಿರ್ಬೋದು, ಅಥವಾ ನಮ್ಮ ಕಂಡಕ್ಟರ್ಗಳಾಗಿರ್ಬೋದು, ಅಥವಾ ಸಿಬ್ಬಂದಿಗಳಾಗಿರ್ಬೋದು, ಅಥವಾ ಮೆಕ್ಯಾನಿಕ್ಸ್ ಆಗಿರ್ಬೋದು, ಒಟ್ಟಾರೆ ಅವರ ಸ್ಥಿತಿಗತಿಗಳು ಮತ್ತು ಅವರ ಜೀವನ ಹೇಗಿದೆ ಅನ್ನೋದನ್ನು ಜನರ ಮುಂದೆ ಇಡೋಣ. ಯಾಕೆ ಅವರು ಇವತ್ತಿಷ್ಟು ರೊಚ್ಚಿಗೆದ್ದಿದ್ದಾರೆ, ಯಾಕಿಷ್ಟು ಅವರು ಮುಷ್ಕರದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಅಸಹಾಯಕ ಪರಿಸ್ಥಿತಿಗೆ ಬಂದಿದ್ದಾರೆ ಅನ್ನೋದನ್ನು ಜನರ ಮುಂದೆ ಇಡೋಣ. ಸರ್ ಈಗ ನೀವು ಕೇಳ್ತಾ ಇರೋದು ಎಷ್ಟು ಸರ್? ಈಗ ನಿಮ್ಗೇನಾದರೂ ವೇತನ ಪರಿಷ್ಕರಣೆ ಆದರೆ ಎಷ್ಟು ತಮಗೆ ಸಹಾಯ ಆಗುತ್ತೆ? ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ ಮೇಡಮ್. ಈಗ ನಮ್ಮ ಮೂಲ ವೇತನಕ್ಕೆ ಅನುಗುಣವಾಗಿ ನಾವು 25% ವೇತನವನ್ನು ಕೇಳಿದ್ದೀವಿ. 25% ಅಂತಂದರೆ ಇವಾಗ ನನಗೆ 10,000 ರೂಪಾಯಿ ಸಂಬಳ ಮೂಲ ವೇತನ ಇತ್ತು ಅಂತಂದರೆ 25% ಅಂತಂದರೆ 100ಕ್ಕೆ ಇನ್ನೂ 25 ರೂಪಾಯಿ ಥರ ಸಂಬಳ ಜಾಸ್ತಿ ಆಗುತ್ತೆ. 1,000ಕ್ಕೆ 250 ರೂಪಾಯಿ ಅಂತಂದರೆ 10,000ಕ್ಕೆ 2,500 ರೂಪಾಯಿ ಸಂಬಳ ಜಾಸ್ತಿ ಆಗುತ್ತೆ. 20,000 ಬೇಸಿಕ್ ಇತ್ತು ಅಂದರೆ 5,000 ರೂಪಾಯಿ ಸಂಬಳ ಜಾಸ್ತಿ ಆಗುತ್ತೆ ಮೇಡಮ್. HRA DA ಅದೆಲ್ಲ ಸಪ್ರೇಟ್ ಇರುತ್ತೆ, ಇಂಕ್ರಿಮೆಂಟ್ ಸ್ಲಾಬ್ಗಳೆಲ್ಲ ಬೇರೆ ಇರುತ್ತೆ. ಇವತ್ತು ಇವರು 25% ಕೊಟ್ಟರೂ ಸಹ ನಮಗೆ ಸರ್ಕಾರಿ ನೌಕರರ ಒಂದು ವೇತನಕ್ಕೆ ನಾವು ಸರಿಸಮಾನವಾಗಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಆದ್ರೂ ಹಿಂದೆ ಇದ್ದಂಥ BJP ಸರ್ಕಾರದಲ್ಲೂ ಸಹ ಯಾವ ರೀತಿಯಲ್ಲಿ ಮಾಡಿದ್ರು ಅಂತಂದರೆ, ನಾವು ಸಾರಿಗೆ ನೌಕರನ್ನ ಸರ್ಕಾರಿ ನೌಕರರು ಮಾಡಬೇಕು ಅಂತಕ್ಕಂಥ 17 ದಿನ ರಾಜ್ಯ ಸರ್ಕಾರದ ವಿರುದ್ಧ ಮುಷ್ಕರ ಮಾಡಿದ್ದು. ಅವಾಗ ನಮ್ಮನ್ನು ವಿಕ್ಟಿಮೇಷನ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸಸ್ಪೆಂಡು, ಡಿಸ್ಮಿಸ್ಸು ಮಾಡಿ ಇವತ್ತಿಗೂ ಸಹ ಅದನ್ನು ಸರಿಪಡಿಸಲಿಕ್ಕಾಗದೇ ಇರತಕ್ಕಂಥ ಒಂದು ಡ್ಯಾಮೇಜನ್ನು ಮಾಡಿ
ಬಹಳಷ್ಟು ಕೇಸ್ಗಳನ್ನ ಹಾಕಿದ್ದಾರೆ. ಭಾಳಷ್ಟು ಕೇಸ್ಗಳನ್ನ ಹಾಕಿದ್ರು, ಪೊಲೀಸ್ ಕೇಸ್ಗಳಿದೆ, ಕಾರ್ಮಿಕರನ್ನ ವರ್ಗಾವಣೆ ಮಾಡಿದ್ರು, ವಜಾ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು, ಈ ಥರದ್ದು ಎಲ್ಲವೂ ಸಹ ಸುಮಾರು 10,000 ನೌಕರರ ಮೇಲೆ ಗದಪ್ರಹಾರವನ್ನು ಮಾಡಿದ್ರು BJP ಗೌರ್ಮೆಂಟು. ಕೊನೆಯ ನಂತರದಲ್ಲಿ 15% ವೇತನ ಹೆಚ್ಚಳವನ್ನು ಮಾಡಿ ಹೋಗಿ ಮೇ ತಿಂಗಳಿಗೆ ಚುನಾವಣೆಗೆ ಹೋಗಬೇಕಿತ್ತು. ಮಾರ್ಚ್ ತಿಂಗಳಲ್ಲಿ ವೇತನ ಪರಿಷ್ಕರಣೆಯನ್ನು ಘೋಷಣೆ ಮಾಡ್ತಾರೆ. ಚುನಾವಣೆ ಇದಿರೋದ್ರಿಂದ ನಾವು ಅದನ್ನು ವೇತನ ಹೆಚ್ಚಳನ ಕೊಡೋದಕ್ಕಾಗಲ್ಲ ಅಂತ ಕೇಳ್ತಕ್ಕಂತ ಹೇಳಿ 15% ಅದನ್ನು ನೀತಿ ಸಮಿತಿ ಇದೆ ಅಂತೇಳಿ ಕೊಟ್ಟು ಮಾರ್ಚ್ 23ನೇ ತಾರೀಕು ಅವರು ಅನೌನ್ಸ್ಮೆಂಟನ್ನು ಮಾಡಿ 15%ಅನ್ನು ಏಕಪಕ್ಷ ನಿರ್ಣಯನ ಮೇಡಮ್. 14% ನಮ್ಮ ಜೊತೆ ಮಾತಾಡ್ತಾರೆ ಶ್ರೀರಾಮುಲು ಅವರು. 15%ಅನ್ನು ಏಕಾಏಕಿ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿ ಅಲ್ಲಿಗೆ ಹೋಗ್ತಾರೆ ಮೇಡಮ್. ಅದಾದಮೇಲೆ ಈ ಸರ್ಕಾರ ಬಂದಮೇಲೆ ಚುನಾವಣೆ ದಟ್ ಈಸ್ ಫಾರ್ ಚುನಾವಣೆ. ಈಗ ಸಾರಿಗೆ ನೌಕರರು ಎಷ್ಟು ಇದ್ದೀರಿ ಸರ್ ನೀವು? 1,15,000 ಇದೀವಿ ಮೇಡಮ್. 1,15,000 ಅಂದರೆ ಕುಟುಂಬಗಳೇ ಸೇರಿಸಿ ವೋಟರ್ಸ್ ಎಷ್ಟು ಆಗ್ತೀರಿ ಸರ್? ಸುಮಾರು ಒಂದು 7ರಿಂದ 8 ಲಕ್ಷ ವೋಟರ್ಸ್ ಆಗ್ತೀವಿ. ಮತ್ತೆ 8 ಲಕ್ಷ ಓಟಿಗೋಸ್ಕರ 15% ಜಾಸ್ತಿ ಮಾಡಿ ಅವ್ರಿಗೆ ಗೊತ್ತು ನಾವು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ನಮ್ಮ ಗೌರ್ಮೆಂಟ್ ಬರ್ತದೋ ಇಲ್ಲೋ, ಬಂದರೆ ಮಾಡೋಣ, ಬರಲಿಲ್ಲ ಅಂತಂದ್ರೆ ಓಟ್ ಆದ್ರೆ ಹಾಕ್ತಾರಲ್ಲ ಅನ್ನೋದು ಕಾರಣಕ್ಕೆ ಚುನಾವಣಾ ಗಿಮಿಕ್ ಮಾಡಿ ಹೋದ್ರು ಅವರು. ಇವ್ರು ಬಂದವ್ರು ಏನು ಮಾಡಿದ್ರು ಕಾಂಗ್ರೆಸ್ ಅವರು? ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಸಾರಿಗೆ ನೌಕರರನ್ನ ಬಳಸ್ಕೊಂಡು ಟಿಶ್ಯೂ ಪೇಪರ್ ಕೂತವ್ರಿಗೆ ಕೊಟ್ರು ಶಕ್ತಿ, ಬಸ್ ಒಳಗಡೆ ಕೂತವ್ರಿಗೆ ಶಕ್ತಿ ಕೊಟ್ಟರು. ನಿಮಗೆ ಏನು ಮಾಡಿದ್ರು? ನಿಶಕ್ತಿ ಮಾಡಾಕ್ಬಿಟ್ಟಿದ್ರು. ನಿಶಕ್ತಿ ಮಾಡಿ ಬಸ್ ಒಳಗಡೆ ಕುತ್ಕೊಳ್ತಕ್ಕಂಥವ್ರಿಗೆ ಶಕ್ತಿ ಕೊಟ್ಟು, ಅದರಲ್ಲೂ ಮೇಡಮ್ ಇವಾಗ ಏನಾಗಿದೆ, 50 ಜನ ಕುತ್ಕೊಂಡು ಓಡಾಡ್ತಕ್ಕಂಥ ಬಸ್ನಲ್ಲಿ 100-150 ಜನ ಪ್ರಯಾಣಿಕರು ಹೋಗ್ತಾರೆ, ಗಲಾಟೆಗಳಾಗುತ್ತೆ. ಪ್ರತಿ ವಾರದಲ್ಲಿ ನನಗೆ 10ರಿಂದ 50 ಕಂಪ್ಲೇಂಟ್ ಬರುತ್ತೆ. ಡ್ರೈವರ್ ಕಂಡಕ್ಟರ್ಗೆ ರೋಡಲ್ಲಿ ನಿಂತ್ಕೊಂಡು ಹೊಡಿತಾರೆ ಮೇಡಮ್, ಪ್ಯಾಸೆಂಜರ್ಗಳು ಹೊಡಿತಾರೆ, ಊರಲ್ಲಿ ನಿಂತಿಲ್ಲ ಅಂತ ಹೊಡಿತಾರೆ, ಅವ್ರ ಫ್ಯಾಮಿಲಿಯವ್ರು ಬಂದು ಹೊಡಿತಾರೆ. ಈ ಥರದ ಕಂಪ್ಲೇಂಟ್ಗಳು ರಾಜ್ಯವ್ಯಾಪ್ತಿ ಬರುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಾರಿಗೆ ಮಂತ್ರಿಗಳು ಇದ್ರ ಬಗ್ಗೆ ಯಾವುದೇ ಥರದಂಥ ನಿರ್ದಾಕ್ಷಿಣ್ಯ ಕ್ರಮವನ್ನು ಒಂದೂ ತೆಗೆದುಕೊಳ್ಳಲ್ಲ. ಯಾವುದಾದ್ರೂ ದೂರುಗಳು ತಮ್ಮ ಸಿಬ್ಬಂದಿಗಳ ಪರವಾಗಿ ನಾವು ಅವರು ನಿಂತ್ಕೊಳ್ಳಲ್ಲ, ಸಾರಿಗೆ ಇಲಾಖೆ ಸಿಬ್ಬಂದಿಗಳೇ ನಿಂತ್ಕೊಳ್ಳಲ್ಲ. ಈ ಪರಿಸ್ಥಿತಿನಲ್ಲಿ ಇದೆ ಮೇಡಮ್. ಇವ್ರು ಏನ್ ಮಾಡಿದ್ರು ಸರ್? ಈಗ 2023ಕ್ಕೆ ಇವ್ರು ಬಂದ್ರು, ಹಿಂಬಾಕಿ 1 ವರ್ಷದ ಉಳಿತು, ಹೌದಾ? 1 ವರ್ಷದ ಉಳಿದಿತ್ತು ಹಿಂಬಾಕಿ, ಇವರು ಘೋಷಣೆ ಮಾಡಿ ಹೋಗಿದ್ದು 1 ವರ್ಷದ ಉಳಿತು. ಮತ್ತೆ ವೇತನ ಪರಿಷ್ಕರಣೆ 15% ಮಾಡಿ ಹೋಗಿದ್ರು ಇವರು. ಇವ್ರೇನಂದ್ರು ಕಾಂಗ್ರೆಸ್ ಗೌರ್ಮೆಂಟ್ ಅವರು? ಕಾಂಗ್ರೆಸ್ ಗೌರ್ಮೆಂಟ್ ಬಂದ ತಕ್ಷಣ ನಾವು ಹೋರಾಟಗಳನ್ನ ಶುರು ಮಾಡಿದ್ವು. ಇಲ್ಲಪ್ಪ ನಾವು ಈಗ ತಾನೇ ಬಂದಿದ್ದೀವಿ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತಂದ್ರು. 23 ಕಳೀತು, ಮೇಗೆ ಬಂದ್ರು. ಅದಾದ್ಮೇಲೆ ಸರ್ಕಾರ ರಚನೆ ಆಯಿತು. 24ರಲ್ಲಿ ನಾವು ಹೋರಾಟ ಶುರು ಮಾಡೋದು. ಜನವರಿ 1ನೇ ತಾರೀಕಿಗೆ ನೀವು ನಮಗೆ ವೇತನ ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತೇಳಿ ಯುಗಾದಿ ಹಬ್ಬ ತೆಗೆದುಕೊಂಡ್ರು. ದೀಪಾವಳಿ 1 ವರ್ಷ ಬಿಟ್ರಿ, 2023 ನೀವೇ ಬಿಟ್ರಿ. 24 ಬಿಟ್ಟ ಮೇಡಮ್. 25ರಲ್ಲಿ ಏನು ಮಾಡಿದ್ರು, 24 ನವಂಬರಲ್ಲಿ 15% ನಾವು ಟಿಕೆಟ್ ದರ ಹೆಚ್ಚಳ ಮಾಡ್ದಲೇ ನಿಮಗೆ ಸಂಬಳ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಪರಿಸ್ಥಿತಿ ಹಂಗಿದೆ ಅಂತೇಳಿ ನಮ್ಮೆಲ್ಲರ ಒಪ್ಪಿಗೆಯನ್ನು ತೆಗೆದುಕೊಂಡು 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಾರೆ ಜನವರಿ ತಿಂಗಳು 25ರಲ್ಲಿ. 25ರಲ್ಲಿ 15% ಟಿಕೆಟ್ ದರ ಹೆಚ್ಚಳ ಮಾಡ್ಕೊಂಡ್ರು ಸಹ ಸಾರಿಗೆ ನೌಕರರ ಮುಖಂಡರನ್ನ ಸಾರಾಸಗಟವಾಗಿ ತಿರಸ್ಕಾರ ಮಾಡಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಮೇಡಮ್. ಯಾವಾಗ ಆಗಸ್ಟ್ 5ನೇ ತಾರೀಕು ಮುಷ್ಕರ ಆಗುತ್ತೆ ಆವಾಗ ಮಾತ್ರ ಒನ್ ಮ್ಯಾನ್ ಕಮಿಟಿ, ಶ್ರೀನಿವಾಸ ಮೂರ್ತಿ ಕಮಿಟಿ BJP ಸರ್ಕಾರದಲ್ಲಿ ರಚನೆ ಮಾಡೋಗಿರ್ತಾರೆ. ಅದನ್ನು 14 ತಿಂಗಳನ್ನು ಮಾತ್ರ ಕೊಡ್ತೀವಿ. BJP ಗೌರ್ಮೆಂಟು 23ಕ್ಕೆ ಮಾಡೋಗಿರೋದ್ರಿಂದ ನಾವು 27ಕ್ಕೆ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಈ ನಿಲುವಿಗೆ ಬಂದು ನಿಂತ್ಕೋತಾರೆ. ನಾವು ಹಲವಾರು ದಾಖಲಾತಿಗಳನ್ನ ಕೊಡ್ತೀವಿ. 1/1/20ರ ವೇತನ ಹೆಚ್ಚಳಕ್ಕೆ ಅನುಗುಣವಾಗಿ BJP ಗೌರ್ಮೆಂಟ್ ಮಾಡೋಗಿದೆ ಸರ್. 20ರಲ್ಲಿ ನಮ್ಗೆ ಏನು ಸಂಬಳ ಇತ್ತು ಮೂಲ ವೇತನ, ಆ ವೇತನಕ್ಕೆ ಅನುಗುಣವಾಗಿ ನಮ್ಗೆ ಸಂಬಳ ಕೊಟ್ಟಿದ್ದಾರೆ. 23ರ ಮೂಲ ವೇತನಕ್ಕೆ ಕೊಟ್ಟಿಲ್ಲ ಅಂತಕ್ಕಂಥ ಎಲ್ಲವನ್ನೂ ಸಹ ಎಳೆ ಬಿಚ್ಚಿಟ್ರು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಯಾ ಪೈಸದ ಉತ್ತರವನ್ನು ಕೊಡೋದಲ್ಲ. 23ಕ್ಕೆ ನೀವು ಮಾಡಿಸ್ಕೊಂಡಿದ್ದೀರಾ, ನಾನು 27ಕ್ಕೆ ಕೊಡೋದು ಅಂತಕ್ಕಂಥದ್ದನ್ನು ಮಾಡಿ ನಮ್ಮನ್ನು ತಿರಸ್ಕಾರ ಮನೋಭಾವದಿಂದ ನೋಡ್ತಾರೆ ಮೇಡಮ್.